ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಜರ್ನಿ ವಿತ್ ಫ್ಲವರ್ ಚಾನೆಲ್. ನಾನು ಇವತ್ತು ನಮ್ಮ ಅಂಗಡೀಲಿ ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಒಂದು ಕಸ್ಟಮರ್ ಬಂದುಬಿಟ್ಟು ನಮಗೊಂದು ದೊಡ್ಡ ರೋಸ್ ಹಾರ ಬೇಕು ಆಟೋಗೆ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ರು. ಸೊ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳೋಣ ಅಂತ, ಹೇಗೂ ವ್ಯಾಪಾರ ಕಡಿಮೆ ಇತ್ತಲ್ಲ, ಸೊ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ. ಫೈನಲಿ ಹಾರ ರೆಡಿ ಆಯಿತು. ಅದಕ್ಕೆ ಜರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಜರಿ ಹಾಕ್ತಾ ಇದ್ದೆ. ಗ್ರ್ಯಾಂಡ್ ಆಗಿರಬೇಕು ಅಂತ ಬೇರೆ ಹೇಳಿದರು ಕಸ್ಟಮರು. ಸೊ ಹಾರ ಹೇಗೋ ರೆಡಿ ಆಗಿತ್ತು, ಅದಕ್ಕೆ ಒಂದು ಗ್ರ್ಯಾಂಡಾಗಿ ಒಂದು ಕುಚ್ಚ ಮಾಡೋಣ ಅಂತ ಹೇಳ್ಬಿಟ್ಟು ಕುಚ್ಚ ಮಾಡ್ತಾ ಇದ್ದೀನಿ. ಬೇಗ ಆಲ್ಮೋಸ್ಟ್ 7 o'clock ಹತ್ತತ್ರ ಆಯಿತು. ಕಸ್ಟಮರ್ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡ್ತಾ ಇದ್ದೆ. ಕುಚ್ಚ ರೆಡಿ ಆಯಿತು, ಅದಕ್ಕೆ ಕಟ್ತಾ ಇದ್ದೀನಿ. ಹೇಳಿ ಫ್ರೆಂಡ್ಸ್, ನಾನು ಮಾಡಿರೋ ಹಾರ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಹಾರ ಮಾಡಿದ್ರೆ ಕಸ್ಟಮರು ಬಂದೇ ಇಲ್ಲ. ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ಮೊದಲೇ ವ್ಯಾಪಾರ ಇರಲಿಲ್ಲ, ಅದರಲ್ಲಿ ಬೇರೆ ಇಷ್ಟೊಂದೆಲ್ಲ 1 kg ಹತ್ತತ್ರ ಹೂವು ಹಾಕಿಬಿಟ್ಟು ಒಂದು ಹಾರ ಮಾಡಿದ್ದೆ. ಕಸ್ಟಮರ್ ಕೂಡ ಬಂದಿಲ್ಲ. ಅದೇ ಯೋಚನೆಯಲ್ಲಿ ಕುತ್ಕೊಂಡಿದ್ದೆ. 1 hour ಲೇಟ್ ಆಗಿಬಿಟ್ಟು ಬರ್ಬೋದೇನೋ ಅಂತ ಹೇಳ್ಬಿಟ್ಟು 8 o'clock ತನಕ ಕಾದೆ. ಯಾಕಂತ ಹೇಳಿದರೆ ನಾವು ಆ್ಯಸ್ ಯೂಶ್ವಲಿ 9 o'clockಗೆ ಶಾಪ್ ಕ್ಲೋಸ್ ಮಾಡೋದು. ಬಟ್ ನಮ್ಮ ಯಜಮಾನ್ರು ಬಂದುಬಿಟ್ಟು ಊರಿಗೆ ಹೋಗಿದ್ದರು. ಅಲ್ಲಿ ಸೇವಂತಿಗೆ ಹೂವು ಗಿಡ ಹಾಕಿದ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಸ್ಪ್ರೇ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವರು ವೀಕ್ಲಿ ಹೋಗ್ತಾರೆ. ಅವ್ರು ಹೋಗಿದ್ದರು, ನಾನೇ ಅಂಗಡಿ ಎಲ್ಲ ನೋಡ್ಕೊತಾ ಇದ್ದೆ. ಫೈನಲಿ 9 o'clock ಆಯಿತು. 9 o'clock ತನಕ ಕಾದೆ, ಆದರೂ ಅವ್ರು ಬಂದಿಲ್ಲ. ಸೊ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನಾಗಿ, ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದರೆ ಹೆಂಗೋ ನಾಳೆ ಗುರುವಾರ ರಾಘವೇಂದ್ರ ದೇವಸ್ಥಾನಕ್ಕಾದರೂ ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು, ಹಿಂಗೆ ಲಾಸ್ ಆದರೂ ಆಗಲಿ ದೇವ್ರಿಗಾದರೂ. ಕಸ್ಟಮರ್ ಬಂದಿಲ್ಲ ಅಂತ ಹೇಳಿದ್ರಿ, ದೇವಸ್ಥಾನಕ್ಕೆ ಕೊಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ನಾನು ನನ್ನ ಮಗ ಎಲ್ಲ ಅಂಗಡಿ ಎತ್ತಿಡ್ತಾ ಇದ್ವಿ. ಎತ್ತಿಡೋ ಅಷ್ಟರಲ್ಲಿ ಕಸ್ಟಮರು ಬಂದುಬಿಟ್ಟು ಹಾರನ ಇಸ್ಕೊಂಡ್ರು. ಸೊ ತುಂಬ ಖುಷಿ ಆಯಿತು. ಇಲ್ಲ ಅಂತ ಹೇಳಿದರೆ ನಮ್ದು ಇವತ್ತು ತುಂಬ ಲಾಸ್ ಆಗ್ತಾಯಿತ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.